ವರ್ಷಗಳ ಸಂಸ್ಕೃತಿಯಲ್ಲಿ ಪರಾಕಾಷ್ಠೆಯನ್ನು ಮುಟ್ಟಿದ ರಾಷ್ಟ್ರವೆಂದರೆ ಅದು ನನ್ನ ಭಾರತ. ಭಾರತ ಬರಿಯ ಮಣ್ಣಿನ ಭೂಮಿಯಲ್ಲ, ಇದು ಭವ್ಯ ಜೀವನದ ದಿವ್ಯ ದೃಷ್ಟಿಯ ಚರಮಸೀಮೆ, ಕ್ರಿಯಾಶಕ್ತಿಯ ಆಡಂಬಲ, ಮನುಕುಲದ ತೀರ್ಥಕ್ಷೇತ್ರ. ಇಂಥ ಪುಣ್ಯ ಭೂಮಿಯಲ್ಲಿ ಜನಿಸಿದ ಮಾನವನಿಗೆ ತನ್ನ ಸಂಸ್ಕೃತಿ ಮತ್ತು ಪರಂಪರೆ ಅವನ ಹೆಗ್ಗುರುತು. ಆದ್ದರಿಂದ ನನ್ನ ಸಂಸ್ಕೃತಿ ನನ್ನ ಬದುಕಿನ ದಿಕ್ಕು ತೋರಿಸುವ ದೀಪದಂತೆ. ಅದು ಕೇವಲ ಸಂಪ್ರದಾಯಗಳ ಸಂಕಲನವಲ್ಲ, ಅದು ನನ್ನ ಜೀವನದ ಮೌಲ್ಯಗಳ ಆಧಾರವಾಗಿದೆ. ಸಂಸ್ಕೃತಿ ಎಂದರೆ ಅದು ಕೇವಲ ಆಚರಣೆ ಮಾತ್ರವಲ್ಲ, ಅದು ನಮ್ಮ ಆತ್ಮದ ಉಸಿರು. ಪರಂಪರೆ ಎಂದರೆ ನಮ್ಮ ಹಿರಿಯರು ಬಿಟ್ಟು ಹೋದಂತಹ ಮೌಲ್ಯಗಳ ಹಾದಿ. ನನ್ನ ಸಂಸ್ಕೃತಿಯ ಮೂಲದಲ್ಲಿ ಅಹಿಂಸೆ, ಸತ್ಯ, ತಾಳ್ಮೆ, ಶ್ರದ್ಧೆ ಎಂಬ ಅಮೂಲ್ಯವಾದ ಮೌಲ್ಯಗಳು ಅಡಗಿವೆ. ನನ್ನ ಪರಂಪರೆ ತಿಳಿಸುತ್ತದೆ ಮಾತೃದೇವೋಭವ, ಪಿತೃದೇವೋಭವ, ಅತಿಥಿ ದೇವೋಭವ, ಆಚಾರ್ಯ ದೇವೋಭವ ಎಂದು. ಇವು ಕೇವಲ ಮಾತುಗಳಲ್ಲ, ಮುತ್ತಿನಂಥ ಜೀವನದ ತತ್ವಗಳು. ನಮ್ಮ ಭಾರತದ ಸಂಸ್ಕೃತಿ ವಿಶ್ವದ ಅತ್ಯಂತ ಪ್ರಾಚೀನ ಹಾಗೂ ವೈವಿಧ್ಯತೆಯಿಂದ ಕೂಡಿದೆ. ದೀಪಾವಳಿ ಬೆಳಕಿನ ಜಯವನ್ನ ಸಾರುತ್ತದೆ. ಸಂಕ್ರಾಂತಿ ಕೃಷಿಯ ಮಹತ್ವವನ್ನು ತಿಳಿಸುತ್ತದೆ. ರಕ್ಷಾಬಂಧನ ಸಹೋದರ ಸಹೋದರಿಯರ ಪ್ರೀತಿಯ ಬಾಂಧವ್ಯವನ್ನು ತೋರಿಸುತ್ತದೆ. ಇವು ಕೇವಲ ಹಬ್ಬಗಳಲ್ಲ, ಇವು ನಮ್ಮ ಜೀವನದ ಮೌಲ್ಯಗಳ ಪಾಠವಾಗಿದೆ. ಸಂಸ್ಕಾರ, ಸಂಸ್ಕೃತಿ, ಸಂಪ್ರದಾಯಗಳ ಬೀಡು ಎಂದರೆ ಅದು ನಮ್ಮ ಅಜ್ಜಿ ಮನೆ. ನನ್ನ ಪರಂಪರೆ ನನ್ನ ಅಜ್ಜಿಯ ಕಥೆಗಳಲ್ಲಿ ಬಾಳಿದೆ, ನನ್ನ ತಾಯಿಯ ಮಂಗಳಾರತಿ ಹಾಡುಗಳಲ್ಲಿ ಮೊಳಗಿದೆ, ನನ್ನ ತಂದೆಯ ಶ್ರಮದಲ್ಲಿ ಪ್ರತಿಬಿಂಬಿಸಿದೆ. ಉಂಡೇಳುವಾಗ ಇದ್ದರೆ ಖಾಲಿ ಎಲೆ ನಮ್ಮ ಘನ ವ್ಯಕ್ತಿತ್ವಕ್ಕೆ ಬೆಲೆ ಎಂಬ ಹಿರಿಯರ ಮಾತುಗಳು ನಮಗೆ ಅನ್ನದ ಮಹತ್ವವನ್ನು ತಿಳಿಸುತ್ತದೆ. ಕಾಯಕದಲ್ಲೇ ನಾವು ನಮ್ಮ ದೇವರನ್ನ ಕಾಣಬೇಕು ಎಂಬುದು ನನಗೆ ನನ್ನ ಪರಂಪರೆಯಿಂದ ತಿಳಿದು ಬಂದಿದೆ. ಇಂದಿನ ತಂತ್ರಜ್ಞಾನ ಯುಗದಲ್ಲಿ ಒಂದಿಷ್ಟು ನಮ್ಮ ಜೀವನದ ಮೌಲ್ಯಗಳು ಹಿಂದೆ ಹೋಗುತ್ತಿರುವಂಥದ್ದನ್ನು ನಾವು ಗಮನಿಸಬಹುದು. ಆದ್ದರಿಂದ ನಮ್ಮ ಸಂಸ್ಕೃತಿ ಮತ್ತು ನಮ್ಮ ಪರಂಪರೆಯನ್ನು ಕೇವಲ ಪುಸ್ತಕಗಳಲ್ಲಿ ಉಳಿಸದೆ ನಿತ್ಯ ನಡವಳಿಕೆಯಲ್ಲಿ ಅಳವಡಿಸಿಕೊಂಡು ಜೀವನದುದ್ದಕ್ಕೂ ಅನುಸರಿಸಬೇಕು. ಒಟ್ಟಿನಲ್ಲಿ ಹೇಳಬೇಕಾದ್ರೆ, ಮೊಸರಿಲ್ಲದ ಊಟ, ಕೆಸರಿಲ್ಲದ ಗದ್ದೆ, ಸಂಸ್ಕಾರವಿಲ್ಲದವನ ಬಾಳು ಬೇಸಿಗೆಯ ಬಿಸಿಲು ಕಾದಂತೆ ಸರ್ವಜ್ಞ ಎಂಬ ಸರ್ವಜ್ಞನ ನುಡಿಯಲ್ಲಿ ತಿಳಿಸಿರುವಂತೆ ಸಂಸ್ಕೃತಿ, ಸಂಪ್ರದಾಯ, ಪರಂಪರೆ ಎನ್ನುವಂಥದ್ದು ಒಂದು ದೀಪ. ಆ ದೀಪದ ಬೆಳಕಿನಿಂದ ನಮ್ಮ ಬಾಳನ್ನು ಬೆಳಗಿಸೋಣ. ಆದ್ದರಿಂದ ನಾನು ಸಂಸ್ಕೃತಿ ಎಂಬ ಗಂಗೆಯಲ್ಲಿ ತೇಲುವಂಥ ಒಂದು ಚಿಕ್ಕ ಹನಿ, ನನ್ನ ಸಂಸ್ಕೃತಿ ಮತ್ತು ಪರಂಪರೆಯನ್ನು ರಕ್ಷಿಸುವುದು ನನ್ನ ಆದ್ಯ ಕರ್ತವ್ಯ ಎಂದು ಹೇಳುತ್ತಾ ನನ್ನ ಮಾತುಗಳಿಗೆ ಪೂರ್ಣ ವಿರಾಮ ನೀಡುತ್ತೇನೆ. ಧನ್ಯವಾದಗಳು. ಪ್ರತೀತಿ, ನೀವೇ ಮಾತಾಡಿದ್ದ ಇಷ್ಟೊತ್ತು? ವಾಯ್ಸ್ ಭಯಂಕರ ಇತ್ತು ಮಾರೆ. ಓಕೆ, ಸೊ ಎನಿವೇಸ್ ಪ್ರಿಪರೇಷನ್ಸು ಒಳ್ಳೆ ರೀತಿಯಲ್ಲಿ ಮಾಡ್ಕೊಂಡು ಬಂದಿದ್ದೀರಿ ಹೇಳುವ ಕಾನ್ಫಿಡೆನ್ಸಲ್ಲಿ ಮಾತಾಡಿದ್ರಿ. ನೋಡೋಣ ನಮ್ಮ ಜಡ್ಜಸ್ ಯಾವ ರೀತಿಯಲ್ಲಿ ಕಮೆಂಟ್ಸ್ ಆ್ಯಂಡ್ ಕಾಂಪ್ಲಿಮೆಂಟ್ಸ್ ಕೊಡ್ತಾರೆ ಅಂತ. ಶ್ರೇಯಸ್ ಕೋಟ್ಯಾನ್ ಸರ್. ಹಾಯ್ ಪ್ರತೀತಿ. ಹಾಯ್ ಸರ್. ನಿಮ್ಮ ವಾಯ್ಸ್ ಯಾಕದು ಚೇಂಜ್ ಆಗೋದು? ನೀವು ಈಗ ನ್ಯಾಚುರಲ್ ಆಗಿ ಮಾತಾಡ್ತಿದ್ದೀರಿ, ಅದು ಆಗ ಮಾತಾಡುವಾಗ ಫುಲ್ ಅಗ್ರೆಸಿವ್ ಮೋಡಿಗೆ ಹೋಯ್ತು. ಯಾರಾದ್ರೂ ಹೇಳಿದ್ರಾ ಹಾಗೆ ಅದೇ ರೀತಿ ಮಾತಾಡಬೇಕು ಅಲ್ವಾ ಸ್ಪೀಚ್ ಅಂತ ವಿನ್ ಆಗಲಿಕ್ಕಿದ್ರೆ ಅದಕ್ಕೆ ತುಂಬ ಎಕ್ಸ್ಟ್ರಾ ಹಾಕಿ ಏನೋ ಎಕ್ಸ್ಟ್ರಾ ಮಾಡಬೇಕು ಅಂತ ಯಾರಾದರೂ ಹೇಳಿದ್ರಾ? ಇಲ್ಲ ಸರ್. ಮತ್ತೆ ಅದು ಯಾಕೆ ಅದು ಚೇಂಜ್ ಆಗ್ತಾ ಉಂಟು? ಓಕೆ, ಸೊ ನೀವು ಕೆಲವೆಲ್ಲ ಯೂಸ್ ಮಾಡಿದಿರಿ ನಿಮ್ಮ ಸ್ಪೀಚ್ಗಳಲ್ಲಿ. ಸ್ಪೀಚ್ ಯಾರು ಬರ್ದದ್ದು? ನೀವೇ ಬರ್ದದ್ದಾ? ನಾನೇ ಪ್ರಿಪೇರ್ ಮಾಡಿ. ಓಕೆ, ಸೊ ನೀವು ಅಲ್ಲಿ ಮೆನ್ಷನ್ ಮಾಡುವಾಗ ನನ್ನ ಅಜ್ಜಿ ಹೇಳಿದ ಕತೆಗಳಲ್ಲಿ ಸಂಸ್ಕೃತಿ ಇದೆ ಅಂತ ಹೇಳಿದ್ರಿ. ಯಾವುದಾದ್ರು ಒಂದು ಎಕ್ಸಾಂಪಲ್ ಕೊಡ್ಬೋದಾ? ಕಥೆಯಲ್ಲ ಸರ್. ಯಾವ ಕಥೆಯಲ್ಲಿ ಏನು ಸಂಸ್ಕೃತಿ ನಿಮ್ಗೆ ಅನಿಸಿತ್ತು ಅಂತ ಹೇಳಿ. ಅಂದ್ರೆ ಮಹಾಭಾರತ, ರಾಮಾಯಣ ಕಥೆಗಳಲ್ಲಿ ಸಂಸ್ಕೃತಿ ಮತ್ತೆ ಪರಂಪರೆ ಅದ್ರ ಬಗ್ಗೆ. ಅಂದರೆ ಏನಾಗ್ತದೆ ಅಂತ ಹೇಳಿದ್ರೆ, ನೀವು ಯೂಸ್ ಮಾಡುವಂಥ ಟರ್ಮ್ಸ್ಗಳು ಭಾಳಷ್ಟು ಬಾರಿ ಈಗ ಇದು ಪ್ರೌಢ ಲೆವೆಲ್ನ ಕಾಂಪಿಟೇಷನ್, ಸೊ ಒಂದು ಆ ಲೆವೆಲ್ನಲ್ಲದಿದ್ದರೆ ತುಂಬ ಒಳ್ಳೆಯದು ಅಂತ ಅನಿಸ್ತದೆ. ಇದು ಸ್ವಲ್ಪ ಎಕ್ಸ್ಟ್ರೀಮ್ ಹೋದಾಗೆ ಉಂಟಲ್ಲ, ನಮಗೆ ಅಂದರೆ ಡೌಟ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಇದೆಲ್ಲ ನಿಮಗೆ ಗೊತ್ತುಂಟಾ, ನೀವು ಹೇಳುವಂಥ ಶಬ್ದಗಳ ಪ್ರಯೋಗ ಗೊತ್ತುಂಟಾ ಅಂತ ಹೇಳಿ ಡೌಟ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಅಂದರೆ ಅಲ್ಲಿಗೆ ಅದು ಆರ್ಟಿಫಿಷಿಯಲ್ ಆಗಿಬಿಡ್ತದೆ. ನಿಮ್ಮ ಕಂಟೆಂಟು, ನಿಮ್ಮ ವಾಯ್ಸು ಎಲ್ಲವೂ ಕೂಡ ನಮಗೊಂದು ಪ್ರಿಪೇರ್ ಮಾಡಿಕೊಂಡು 3 ನಿಮಿಷಕ್ಕೆ ಬಂದು ಮಾತಾಡಿದಾಗೆ ಅನಿಸ್ಬಾರ್ದು ಯಾವತ್ತೂ ಕೂಡ. ಸೊ ಆ ರೀತಿ ಅನಿಸಿದಾಗ ಸ್ವಲ್ಪ ಪ್ರಾಬ್ಲಮ್ ಆಗ್ತದೆ. ಯಾಕಂದ್ರೆ ನಿಮ್ಮ ಕಾನ್ಫಿಡೆನ್ಸ್ ನೆಕ್ಸ್ಟ್ ಲೆವೆಲಲ್ಲಿದೆ. ಆ ಕಾನ್ಫಿಡೆನ್ಸ್ ಒಟ್ಟಿಗೆ ನಾವು ಸ್ಪೀಚಿನ ಸಿಂಪ್ಲಿಸಿಟಿಯನ್ನು ಕೂಡ ಇನ್ವಾಲ್ವ್ ಮಾಡ್ಕೊಳ್ಳುವ. ಸೊ ತುಂಬ ಕಾಂಪ್ಲೆಕ್ಸ್ ಮಾಡ್ಕೊಳ್ಳೋದು ಬೇಡ, ಎಲ್ಲ ಅಗ್ರೆಸಿವ್ ಆಗಿ ಅಥವಾ ತುಂಬ ಕಷ್ಟದ ಶಬ್ದಗಳು. ಸ್ಪೀಚಿನ ಮೊದಲ ಉದ್ದೇಶವೇ ಮುಂದಿರುವವರಿಗೆ ಅರ್ಥ ಆಗಬೇಕು, ಅದು ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಅಲ್ವಾ. ಸೊ ಹಾಗಾಗಿ ಕಾಂಪ್ಲೆಕ್ಸ್ ಮಾಡಿದ್ರೆ ನೀನು ಇನ್ನೂ ಸ್ವಲ್ಪ ಸಿಂಪಲ್ ಆಗಿ ಇಡ್ಲಿಕ್ಕೆ ಟ್ರೈ ಮಾಡುವ. ಓಕೆ, ಥ್ಯಾಂಕ್ ಯು. ಹಾಗೆ ನಮ್ಮೊಂದಿಗಿದ್ದಾರೆ ಆಲ್ವಿನ್ ದಂತಿ ಸರ್.
ಕಮೆಂಟ್ಸ್ ಆ್ಯಂಡ್ ಕಾಂಪ್ಲಿಮೆಂಟ್ಸ್ಗೋಸ್ಕರ ನಿಮ್ಮನ್ನು ಕೇಳ್ಕೊಳ್ತಾ ಇದ್ದಾವೆ. ಎಸ್, ನಿಮ್ಮ ಹೆಸರು ಪ್ರತೀತಿ. ಹಾಂ, ಪ್ರತೀತಿ PS. ಆ ಪ್ರತೀತಿಯಲ್ಲೇ ಸಂಸ್ಕೃತಿ ಪರಂಪರೆ ಇದೆ ಅಲ್ವಾ? ಹೌದು. ಪ್ರತೀತಿ ಅಂದರೆ ಏನು? ಹಿಂದಿನಿಂದದ್ದು ಮುಂದುವರಿಸುವಂಥದ್ದು ಅಂತೇಳಿ. ಸೊ ಸರ್ ಹೇಳಿದ್ದಾರೆ, ಭಾಷಣ ಅಂತ ಹೇಳುವಾಗ ಅದು ಏನು ಮೈ ಮೇಲೆ ಆವೇಶ ಬಂದಾಗೆ ಆಗುತ್ತೆ. ಸೊ ಅದು ಬರಬಾರದು. ಹೀಗೆ ನೀವು ಹೇಗಿದ್ದೀರಿ ಹಾಗೆ ಮಾತಾಡಬೇಕು. ಸೊ ಇಂಗ್ಲೀಷ್ನಲ್ಲಿ ಸ್ಪೀಚ್ ಅಂತ ಇದೆ ಮತ್ತು ಎಲೊಕೇಶನ್ ಅಂತ ಇದೆ. ನಮಗೆ ಬೇಕಾಗಿರುವುದು ಎಲೊಕೇಶನ್. ಪ್ರವಚನ ಬೇಡ, ಭಾಷಣ ಬೇಕು. ನಮ್ಮ ದೇಶದಲ್ಲಿ, ನಮ್ಮ ರಾಜ್ಯದಲ್ಲಿ, ನಮ್ಮ ಜಿಲ್ಲೆಯಲ್ಲಿ ಎಲ್ಲ ಪ್ರವಚನ ಕೊಡುವವರು ಇರೋದು. ಒನ್ ಹೂ ಪ್ರೀಚಸ್ ವಿಲ್ ನಾಟ್ ಪ್ರಾಕ್ಟೀಸ್, ಒನ್ ಹೂ ಪ್ರಾಕ್ಟೀಸಸ್ ವಿಲ್ ನಾಟ್ ಪ್ರೀಚ್. ಸೊ ಹೀಗಿರುವಾಗ ನೀವು ಭಾಷಣ ಬಹಳ ಅದ್ಭುತವಾಗಿ ಪ್ರಿಪೇರ್ ಮಾಡಿದ್ದೀರಿ, ನೀವೇ ಮಾಡಿದ್ದೀರಿ ಅಂತ ಹೇಳಿದ್ದೀರಿ. ಮತ್ತು ಮಂದಾರತಿಯವರೆಲ್ಲ ಸತ್ಯವೇ ಹೇಳೋದು, 5-6 ಯಕ್ಷಗಾನ ಮೇಳಗಳುಂಟು ಅಲ್ವಾ? ನೀವು ಎಲ್ಲಿಯಾದರೂ ಪಾತ್ರ ಮಾಡಿದ್ದೀರಿ ಯಕ್ಷಗಾನದಲ್ಲಿ? ನೋಡಿದ್ದೀರಾ? ಕ್ಷೇತ್ರ ಮಹಾತ್ಮೆ. ಸರಿ, ದೊಡ್ಡ ದೊಡ್ಡ ಶಬ್ದಗಳು ಅದು ತಲೆಯ ಮೇಲಿಂದ ಹೋಗ್ತದೆ. ನಿಮಗೀಗ 6 ಸಬ್ಜೆಕ್ಟ್ ಇದೆ ಅಲ್ವಾ? ಎಷ್ಟನೇ ಕ್ಲಾಸ್ನಲ್ಲಿ ನೀವು? 9th ಇದ್ದೀರಿ. ಎಲ್ಲ 6 ಟೀಚರ್ಸ್ಗಳ ಸಬ್ಜೆಕ್ಟ್ ಅರ್ಥ ಆಗುತ್ತಾ? ಎಲ್ಲ 6 ಅಂದರೆ ನಿಮ್ಮ ಲೆವೆಲ್ಗೆ ಅವರು ಟೀಚ್ ಮಾಡ್ತಾರಾ? ಕೆಲವರು ಸ್ವಲ್ಪ ಮೇಲಿಂದ ಹೋಗ್ತಾರೆ, ಕೆಲವರು ಸ್ವಲ್ಪ ಕೆಳಗಿಂದ ಹೋಗ್ತಾರೆ. ಹಾಂ, ನಮ್ಮ ಲೆವೆಲಿಗೆ ಟೀಚ್ ಮಾಡ್ತಾರೆ. ನಿಮ್ಮ ಲೆವೆಲಿಗೆ ಟೀಚ್ ಮಾಡ್ತಾರೆ. ಸೊ ಯು ಆರ್ ಲಕ್ಕಿ. ಸೊ ನನಗೆ ಇರುವಾಗ 2 ಲೆಕ್ಚರರ್ಸ್ ಇದ್ದರು, ಅದು ತಲೆ ಮೇಲಿಂದ ಹೋಗ್ತದ್ದು. ಅಂದರೆ ದೊಡ್ಡ ದೊಡ್ಡ ಶಬ್ದಗಳು. ಈ ದೊಡ್ಡ ದೊಡ್ಡ ಶಬ್ದಗಳನ್ನು ಬಳಸ್ಕೊಳ್ಳುವಾಗ ಸ್ಪೀಚ್ ವಾಸ್ ವಂಡರ್ಫುಲ್. ಅದಕ್ಕೆ ಫುಲ್ 100 out of 100 ಮಾರ್ಕ್. ನಾವು ಬಳಸ್ಕೊಳ್ಳುವಾಗ ಯಾವ ಮಟ್ಟದವರೆಗೆ ನಾವು ಮಾತಾಡ್ತೇವೆ ನೋಡಿ, ಆ ಮಟ್ಟದ ರೀತಿಯಲ್ಲಿ ಮಾತನಾಡಿದರೆ ನಿಮ್ಮನ್ನು ಹೆಚ್ಚು ಕೇಳ್ತಾರೆ. ಇಲ್ಲದಿದ್ದರೆ ಅವರ ಕೈಯಲ್ಲಿ ಮೊಬೈಲ್ ಇರ್ತದೆ, ಅವರು ವಾಟ್ಸಪ್ನಲ್ಲಿ ಇರ್ತಾರೆ, ಮತ್ತೆ ಎಲ್ಲಿಯೂ ಇರ್ತಾರೆ, ಇದು ನನ್ನ ಲೆವೆಲ್ನದ್ದಲ್ಲ ಅಂತ ಹೇಳಿ. ಓಕೆ, ಸೊ ಅದೊಂದು ಬಿಟ್ಟರೆ ಸಿಂಪ್ಲಿಫೈ ಅಂತ ಮಾಡಿದರೆ ವಂಡರ್ಫುಲ್ ಸ್ಪೀಚ್. ಮತ್ತು ಒಂದು ಸ್ವಲ್ಪ ಸ್ಮೈಲ್ ತನ್ನಿ. ಎಂತ ಅಲ್ಲ, ಯು ಆರ್ ನಾಟ್ ಕಂಪ್ಲೀಟ್ಲಿ ಡ್ರೆಸ್ಡ್ ಅಪ್ ಅಂಟಿಲ್ ಆ್ಯಂಡ್ ಅನ್ಲೆಸ್ ಯು ವೇರ್ ದ ಸ್ಮೈಲ್ ಆನ್ ಯುವರ್ ಫೇಸ್. ನೀವು ಎಷ್ಟೇ ಒಳ್ಳೆಯ ಡ್ರೆಸ್ ಹಾಕಿ, ನಮ್ಮ ಸ್ನೇಹ ಮೇಡಮ್ನಾಗಿ ಕಿವಿಯದು ಅದು ಇದು ಎಲ್ಲ ತುಂಬ ಇದ್ರು ಕೊಡು, ಮುಖದಲ್ಲಿ ಸ್ಮೈಲ್ ಅದಿದ್ದರೆ ಟೋಟಲ್ ವೇಸ್ಟ್. ಸೊ ಈಗ ನೆಗಡ್ತಿದ್ದೀರಿ ನೀವು, ನೆಗಡುವಾಗ 2 ಡಿಂಪಲ್ ಬೀಳುತ್ತೆ ನೋಡಿ. ಅದು ಸ್ಪೀಚ್ನಲ್ಲಿ ಬಂದಿದ್ದರೆ ಅಯ್ಯೋ ಅಂತೇಳಿ ಕೇಳಬೇಕಿತ್ತು. ಸೊ ಆಲ್ ದಿ ಬೆಸ್ಟ್ ನಿಮ್ಮ ಮುಂದಿನ ರೌಂಡಿಗೆ ಅಂತ ಹೇಳ್ಕೊಳ್ಳುತ್ತಾ, ಮತ್ತು ನಿಮ್ಮ ಭವಿಷ್ಯಕ್ಕೂ ಕೂಡ ಒಳ್ಳೆಯ ಫ್ಯೂಚರ್ ಇದೆ ನಿಮಗೆ. ಭಾಷಣವನ್ನೇ ಮುಂದುವರಿಸಿ, ಉಳಿದನ್ನು ಕೂಡ ಕೈ ಬಿಡಬೇಡಿ. ಓಕೆ, ಥ್ಯಾಂಕ್ ಯು. ಓಕೆ, ಪ್ರತೀತಿಯವರೇ, ಜಡ್ಜಸ್ ಕಮೆಂಟ್ಸ್ ಆ್ಯಂಡ್ ಕಾಂಪ್ಲಿಮೆಂಟ್ಸ್ ನೋಡಿದ್ದೀರಾ? ಸೊ ಹೇಗನ್ನಿಸ್ತಾ ಇದೆ ನಿಮಗೆ? ಇನ್ನೂ ಇಂಪ್ರೂವ್ ಮಾಡ್ಕೊಳ್ತೀರಿ. ಬಟ್ ನನಗೆ ಅದೇ ಟೋನಲ್ಲಿ ಹೇಳ್ತೀರಾ? ನೀವು ಆವಾಗ ಹೇಳಿದ್ರಲ್ಲ, ಭಾಷಣ ಮಾಡುವಾಗ ಒಂದು ಟೋನ್ ಬಂತಲ್ಲ ನಿಮ್ದು, ಅದೇ ಟೋನಲ್ಲಿ ಹೇಳ್ತೀರಾ? ಭಯಂಕರ ದಿಟ್ಟತನದ ಒಂದು ಟೋನ್ ಇತ್ತಲ್ವಾ ಆವಾಗ? ಹೌದು. ಹೇಗೆ ಹೇಳ್ತೀರಾ ನೀವು? ಇನ್ನೂ ಇಂಪ್ರೂವ್ ಮಾಡ್ಕೊಳ್ತೇನೆ ಹೇಳೋದನ್ನ ಹೇಗೆ ಹೇಳ್ತೀರಾ? ಇನ್ನೂ ಇಂಪ್ರೂವ್ ಮಾಡ್ಕೊಳ್ತೇನೆ. ನೋಡಿ, ಇದೇ ಅಲ್ವಾ ಆವಾಗ ಬಂದ ಟೋನೇ ಬೇರೆ, ಈಗ ನಾರ್ಮಲ್ ಆಗಿ ಮಾತಾಡ್ತಾ ಇರುವ ಟೋನೇ ಬೇರೆ. ಬಟ್ ಎನಿವೇಸ್, ನಿಮ್ಮ ತೀರ್ಪುಗಾರರು ತಮ್ಮ ತೀರ್ಮಾನವನ್ನು ಯಾವ ರೀತಿಯಲ್ಲಿ ಕೊಟ್ಟಿದ್ದಾರೆ ನೋಡೋಣ. ಸೊ ನಾವು ಈಗ ನಿಮ್ಮನ್ನು ನೆಕ್ಸ್ಟ್ ರೌಂಡಿಗೆ ಸೆಲೆಕ್ಟ್ ಮಾಡ್ತಾ ಇದ್ದೇವೆ. ಕಂಗ್ರ್ಯಾಚುಲೇಷನ್ಸ್. ಬಟ್ ಏನೆಲ್ಲ ಕಮೆಂಟ್ಸ್ ಕೊಟ್ಟಿದ್ದೇವೆ ಅದನ್ನೆಲ್ಲವನ್ನು ಕೂಡ ನೆನಪಿನಲ್ಲಿ ಇಟ್ಕೊಳ್ಳಿ, ಮತ್ತು ಅದು ರಿಪೀಟ್ ಆಗದಾಗೆ ನೋಡ್ಕೊಳ್ಳಿ. ಓಕೆ, ಕಂಗ್ರ್ಯಾಚುಲೇಷನ್ಸ್, ಸೆಲೆಕ್ಟ್ ಮಾಡಿದ್ದಾರೆ. ಥ್ಯಾಂಕ್ ಯು. ಕಂಗ್ರ್ಯಾಚುಲೇಷನ್ಸ್ ಪ್ರತೀತಿ. ಹೇಗನ್ನಿಸ್ತಾ ಇದೆ ಈಗ? ಈಗ ಖುಷಿ ಆಗ್ತಿದೆ. ಸೊ ಖುಷಿಯಲ್ಲಿ ಸಹ ವಾಯ್ಸ್ ಚೇಂಜ್ ಆಗ್ತದೆ ನಿಮ್ಮದು? ಇಲ್ಲ, ನಗಾಡ್ತಾ ಇದ್ದೀರಾ ನೋಡಿ. ಸೊ ಆ ನಗುಗೋಸ್ಕರ ನಮ್ಮ ತೀರ್ಪುಗಾರರು ನಿಮ್ಮನ್ನು ಕೇಳಿದ್ದದು. ಓಕೆ, ಎನಿವೇಸ್, ನೆಕ್ಸ್ಟ್ ರೌಂಡಿಗೆ ಒಳ್ಳೆ ರೀತಿಯಲ್ಲಿ ಪ್ರಿಪ್ರೇಷನ್ಸನ್ನು ಮಾಡ್ಕೊಂಡು ಬನ್ನಿ. ಕಂಗ್ರ್ಯಾಚುಲೇಷನ್ಸ್. ಅದರೊಟ್ಟಿಗೆ ಆಲ್ ದ ವೆರಿ ಬೆಸ್ಟ್ ಕೂಡ. ಥ್ಯಾಂಕ್ ಯು ಮ್ಯಾಮ್.